ದೇವೇಗೌಡರು ಇವತ್ತು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರೋದು ಬಹಳ ಬಹಳ ಮುಖ್ಯವಾಗಿದೆ. ಕಾರಣ ಇಲ್ಲಿಯವರೆಗೂ ಕುಮಾರಸ್ವಾಮಿ ಅವರು ಹೇಳಿದ್ದು ಇವತ್ತು ನಾಳೆ ಬಂದುಬಿಡು ಬೇಗ ಅಂತ ಹೇಳಿ, ಬಂದು ತನಿಖೆಯನ್ನು ಎದುರಿಸು ಅಂತ ಹೇಳಿ. ಬಟ್ ದೇವೇಗೌಡರು ಎಲ್ಲೂ ಕೂಡ ಮೌನವನ್ನು ಮುರಿದಿರಲಿಲ್ಲ, ಯಾವ ಮಾತು ಕೂಡ ಆಡಿರಲಿಲ್ಲ. ಕೇವಲ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಕಾನೂನು ಏನು ಕ್ರಮ ತಗೊಳುತ್ತೆ ತಗೊಳ್ಳಿ ಅಂತ ಹೇಳಿ. ಬಟ್ ಏನು ಆಯ್ತು ಇವತ್ತು ದೇವೇಗೌಡರು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ರಲ್ಲ, 27 ದಿನ ಆಯಿತು ಪ್ರಜ್ವಲ್ ನಾಪತ್ತೆಯಾಗಿ. ಪ್ರಜ್ವಲ್ ಶರಣಾಗತಿಗೆ ದೇವೇಗೌಡರು ಕಟ್ಟಾಜ್ಞೆಯನ್ನ ಹೊರಡಿಸಿದ್ದಾರೆ. ತಾತ, ನನ್ನ ತಾಳ್ಮೆಯನ್ನ ಪರೀಕ್ಷಿಸಬೇಡ, ತಕ್ಷಣ ಭಾರತಕ್ಕೆ ಬಾ, ಎಲ್ಲೇ ಇದ್ದರೂ ಕೂಡ ಸ್ವದೇಶಕ್ಕೆ ವಾಪಸ್ಸಾಗಿ ತನಿಖೆಯನ್ನ ಎದುರಿಸು, ನನ್ನ ಮೇಲೆ ಗೌರವ ಇದ್ರೆ ಕೂಡಲೇ ಹಿಂತಿರುಗು. ಮೊಮ್ಮಗನಿಗೆ ದೇವೇಗೌಡರು ಕಟ್ಟಾಜ್ಞೆಯನ್ನ ಹೊರಡಿಸಿದ್ದಾರೆ. ತುಂಬಾ ಖಡಕ್ ಆಗಿರುವಂತಹ ಮಾತುಗಳು. ಕಾರಣ ಇಲ್ಲಿಯವರೆಗೂ ಕೂಡ ಅತ್ಯಂತ ತಾಳ್ಮೆಯಿಂದ ಇದ್ರು ಅಂತ ಕಾಣಿಸ್ತಾ ಇದೆ. ದೇವೇಗೌಡರು ಬರ್ತಾರೆ, ಇವತ್ತೆಲ್ಲ ನಾಳೆ ಬಂದು ತನಿಖೆಯನ್ನು ಎದುರಿಸ್ತಾರೆ ಅಂತ ಕಾಯ್ತಾ ಇದ್ರು. ಕುಮಾರಸ್ವಾಮಿ ಅವರು ಒಂದು 2-3 ಬಾರಿ ಹೇಳಿಕೆಯನ್ನ ಕೊಟ್ಟರು, ಬಂದುಬಿಟ್ಟು ತನಿಖೆಯನ್ನು ಎದುರಿಸು ಅಂತೇಳಿ. 24 ಗಂಟೆ ಆಯಿತು, 48 ಗಂಟೆ ಆಯಿತು, 72 ಗಂಟೆ ಆಯಿತು. ಸೊ ಹೀಗೆ ಸಮಯ ಕಳೀತಾ ಹೋಗ್ತಾ ಇದೆ. 27 ದಿನ ಆಗೋಯ್ತು. ಹೀಗಾಗಿಯೂ ಕೂಡ ಆಗದೆ ಇದ್ದಾಗ ಅನೇಕ ಟೀಕೆಗಳನ್ನು ಎದುರಿಸುವಂತ ಪರಿಸ್ಥಿತಿ ಇತ್ತು. ಯಾಕೆ ಅವ್ರ ಕುಟುಂಬದವರವ್ರನ್ನ ಕರೆಸ್ತಾ ಇಲ್ಲ, ಅವರೇ ಬೇಕು ಅಂತಾನೆ ಅವ್ರನ್ನ ಕರೆಸ್ತಾ ಇಲ್ಲ ಅಂತೆಲ್ಲ ಮಾತುಗಳು ಬಂದಿತ್ತು. ಅದಕ್ಕೆ ಕುಮಾರಸ್ವಾಮಿ ಅವರು ನೇರವಾಗಿ ಬಾ ತನಿಖೆಯನ್ನು ಎದುರಿಸು ಅಂತೆಲ್ಲ ಹೇಳಿದ್ರು ಮಾಧ್ಯಮದ ಮುಂದೆ. ಈಗ ದೇವೇಗೌಡರೇ ಸ್ವತಃ ಈಗ ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿ ಹೇಳಿದ್ದಾರೆ, ಕಟ್ಟಾಜ್ಞೆಯನ್ನ ಹೊರಡಿಸಿದ್ದಾರೆ. ನನ್ನ ತಾಳ್ಮೆಯನ್ನ ಪರೀಕ್ಷಿಸಬೇಡ, ತಕ್ಷಣ ಭಾರತಕ್ಕೆ ಬಾ, ಎಲ್ಲೇ ಇದ್ರೂ ಕೂಡ ಸ್ವದೇಶಕ್ಕೆ ವಾಪಸ್ಸಾಗಿ ತನಿಖೆಯನ್ನು ಎದುರಿಸಬೇಕು, ನನ್ನ ಮೇಲೆ ಗೌರವ ಇದ್ರೆ ಅಂತ ಹೇಳಿದ್ದಾರೆ. ಸೊ ಈ ಪ್ರಕಟಣೆಯಲ್ಲಿ ಖಡಾಖಂಡಿತವಾಗಿ ಕಡ್ಡಿ ತುಂಡಾದ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಎಚ್ಚರಿಕೆಯ ನುಡಿಯನ್ನೇ ಆಡಿದ್ದಾರೆ. ಜೊತೆಗೆ ಭಾವನಾತ್ಮಕ ಅಸ್ತ್ರವನ್ನು ಕೂಡ ಪ್ರಯೋಗಿಸಿದ್ದಾರೆ. ಸ್ವದೇಶಕ್ಕೆ ವಾಪಸ್ ಆಗದಿದ್ರೆ ಕುಟುಂಬದಿಂದ ಬಹಿಷ್ಕಾರದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ದೇವೇಗೌಡರು. ಕುಟುಂಬದವರ ಕೋಪವನ್ನ ಎದುರಿಸಬೇಕಾಗತ್ತೆ, ಕೊನೆಯ ಎಚ್ಚರಿಕೆಯ ಮಾತಿದು ಅಂತ ದೇವೇಗೌಡರು ಗುಡುಗಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ. ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ದೇವೇಗೌಡರು ಈಗ ಅದನ್ನ ಕೊನೆಯ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದ್ದಾರೆ. ಅದು ಮಾಧ್ಯಮ ಪ್ರಕಟಣೆಯ ಮೂಲಕ ತಮ್ಮ ಕೋಪವನ್ನು ಕೂಡ ಈ ಮೂಲಕವಾಗಿ ಹೊರಹಾಕಿದ್ದಾರೆ. ಕುಟುಂಬದಿಂದ ದೂರ ಆಗಬೇಕಾಗತ್ತೆ, ಹುಷಾರನ್ನುವ ಎಚ್ಚರಿಕೆಯ ನುಡಿಯನ್ನಾಡಿದ್ದಾರೆ. ಕುಟುಂಬ ನಿನ್ನನ್ನು ಬಹಿಷ್ಕರಿಸಬೇಕಾಗತ್ತೆ, ನೀನು ಸ್ವದೇಶಕ್ಕೆ ಬರದೇ ಹೋದಂತಹ ಸಂದರ್ಭದಲ್ಲಿ ಅಂತ ಪ್ರಜ್ವಲ್ಗೆ ಕೊನೆಯ ಎಚ್ಚರಿಕೆಯನ್ನ ದೇವೇಗೌಡರು ಕೊಟ್ಟಿದ್ದಾರೆ. ಪ್ರಜ್ವಲ್ ಶರಣಾಗದಿದ್ರೆ ಕುಟುಂಬದವರ ಕೋಪವನ್ನ ಎದುರಿಸಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆ ಇದಾಗಿದೆ. ಮನೆಯವರಿಂದ ಪ್ರಜ್ವಲ್ ದೂರ ಆಗಬೇಕಾಗತ್ತೆ. ಅವರ ಪತ್ರದಲ್ಲಿರುವಂತಹ ಸಾರಾಂಶಗಳಿವು. ನನ್ನ ಮೇಲೆ ಗೌರವ ಇದ್ದರೆ ತಕ್ಷಣವೇ ಬಾ ಅಂತ ಗೌಡ್ರು ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದಿದ್ದಾರೆ. ಪ್ರಜ್ವಲ್ಗೆ ಕೊನೆಯ ಎಚ್ಚರಿಕೆಯ ಪತ್ರ ಇದು. ಪ್ರಜ್ವಲ್ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗಬೇಕು, ಅದು ಎಲ್ಲರ ಅಭಿಪ್ರಾಯ ಕೂಡ ಹೌದು. ಅದರಂತೆ ದೇವೇಗೌಡರ ಅಭಿಪ್ರಾಯ. ಪ್ರಜ್ವಲ್ ವಿಚಾರದಲ್ಲಿ ನನ್ನ ಕುಟುಂಬದ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಟೀಕಾಕಾರರಿಗೆ ನಾನು ಉತ್ತರ ಕೊಡಲ್ಲ, ಟೀಕಾಕಾರರಿಗೆ ಉತ್ತರ ಕೊಡುವಂತಹ ಪ್ರಮೇಯ ನನ್ನದಲ್ಲ. ಪ್ರಜ್ವಲ್ ಚಟುವಟಿಕೆಗಳ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆತ ಎಲ್ಲಿದ್ದಾನೆ, ಏನು, ಎತ್ತ ಒಂದು ದೂರವಾಣಿ ಸಂಪರ್ಕ ಕೂಡ ಇಲ್ಲ. ಪ್ರಜ್ವಲ್ ನನ್ನ ರಕ್ಷಿಸುವ ಪ್ರಶ್ನೆಯೂ ಕೂಡ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಜ್ವಲ್ ಚಲನವಲನ, ವಿದೇಶಿ ಯಾತ್ರೆ ಬಗ್ಗೆ ನನಗೆ ಗೊತ್ತಿಲ್ಲ, ಎಲ್ಲ ಸತ್ಯ ದೇವರಿಗೆ ಮಾತ್ರ ಗೊತ್ತಿದೆ ಅಂತ ಕೊನೆಯದಾಗಿ ದೇವರ ಒಂದು ವಿಷಯವನ್ನು ಕೂಡ ಅವರು ಪ್ರಸ್ತಾಪಿಸಿದ್ದಾರೆ. ರಾಜಕೀಯ ಪಿತೂರಿ, ಚಿತಾವಣೆಗಳ ಬಗ್ಗೆ ನಾನು ವಿಶ್ಲೇಷಿಸುವುದಿಲ್ಲ. ಅದು ಏನೆಲ್ಲ ಆಗಬಹುದು, ಕಾನೂನಾತ್ಮಕವಾಗಿ ಅದರ ಹೋರಾಟ ಮಾಡಬಹುದು. ನನ್ನ ಸತ್ಯ ಹಾಗೂ ನೋವು ಹೊರಗೆ ಕಾಣಿಸೋಲ್ಲ. ವಿಚಾರಣೆಯನ್ನ ಪ್ರಜ್ವಲ್ ಎದುರಿಸಲೇಬೇಕು, ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಅದಕ್ಕಾಗಿ ನೀನು ಬರಬೇಕು. ಇದು ನಾನು ಪ್ರಜ್ವಲ್ಗೆ ಕೊಡಲಿರುವಂತಹ ಕೊನೆಯ ಎಚ್ಚರಿಕೆ ಎಂಬುದಾಗಿ ದೇವೇಗೌಡರು ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ. ಪ್ರಜ್ವಲ್ ವಾಪಸ್ ಆಗದೇ ಇದ್ರೆ ಕುಟುಂಬದ ಕೋಪವನ್ನ ಪ್ರಜ್ವಲ್ ರೇವಣ್ಣ ಎದುರಿಸಬೇಕಾಗತ್ತೆ. ಪ್ರಜ್ವಲ್ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗ್ಲಿ ಅನ್ನೋದು ದೇವೇಗೌಡರ ಮಾತು. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಕುಮಾರಸ್ವಾಮಿ ಅವರು ಹೇಳಿದ್ರು, ನಂತರ ಈಗ ದೇವೇಗೌಡರು ಆ ಪತ್ರದ ಮೂಲಕವಾಗಿ ಮನವಿ, ಒಂದು ಎಚ್ಚರಿಕೆ, ಕುಟುಂಬವನ್ನು ಕೂಡ ತೊರೆಯಬೇಕಾಗುವಂತಹ ಪರಿಸ್ಥಿತಿ ಬರಬಹುದು ನಿನ್ನ ನಡವಳಿಕೆಗಳು ಮುಂದುವರೆದ್ರೆ ಅಂತ ಅವರು ಎಚ್ಚರಿಸ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಕುಟುಂಬದ ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗಿಸಿರೋದ್ರಿಂದ ಬಹುಶಃ ಪ್ರಜ್ವಲ್ನ ಕರೆತರುವಂತಹ ಸಾಧ್ಯತೆಗಳಿದೆಯಾ?
ದಿವ್ಯಾ, ದೇವೇಗೌಡರೇ ಖುದ್ದಾಗಿ ಪತ್ರ ಬರೆಯುವ ಮೂಲಕ ಒಂದು ಎಚ್ಚರಿಕೆ ಸಂದೇಶ ಜೊತೆಗೆ ಮನವಿಯನ್ನ ಮಾಡಿರೋದ್ರಿಂದ ಬಹುಶಃ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ಬರಬಹುದು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಕುಟುಂಬದಲ್ಲಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು 2 ದಿನಗಳ ಹಿಂದೆ ಬಹಿರಂಗವಾಗಿ ಪ್ರಜ್ವಲ್ ರೇವಣ್ಣ ಬಂದು ತನಿಖೆಯನ್ನು ಎದುರಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ರು. ಆದ್ರೆ ಕುಮಾರಸ್ವಾಮಿ ಅವರ ಮಾತಿಗೆ ಪ್ರಜ್ವಲ್ ರೇವಣ್ಣ ಒಪ್ಪಿರಲಿಲ್ಲ, ಅವರು ವಾಪಸ್ ಬಂದಿರಲಿಲ್ಲ. ಈಗ ಖುದ್ದು ದೇವೇಗೌಡ್ರೆ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ. 2 ಅಂಶ, ಒಂದು ತನಿಖೆಗೆ ಎದುರಿಸಬೇಕು, ಬಂದು ಪೊಲೀಸರಿಗೆ ಶರಣಾಗಬೇಕು ಅನ್ನುವಂಥದ್ದು ಒಂದು ಅಂಶ. 2ನೇ ಅಂಶ, ಒಂದು ವೇಳೆ ನನ್ನ ಮಾತಿಗೆ ಬೆಲೆ ಕೊಡದೆ ನೀನು ಬಾರದೇ ಇದ್ರೆ ಕುಟುಂಬದಿಂದ ಏಕಾಂಗಿ ಆಗ್ಬೇಕು ಅನ್ನುವಂತ ಸಂದೇಶ, ಅಂದ್ರೆ ಕುಟುಂಬದಿಂದ ನಿನ್ನನ್ನ ಹೊರ ಹಾಕ್ತೀವಿ ಅನ್ನುವಂತಹ ಸಂದೇಶವನ್ನ ದೇವೇಗೌಡರು ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಇಷ್ಟೇ, ಯಾವುದೇ ತಪ್ಪು ಮಾಡದೇ ಇದ್ರು ಕೂಡ ತಮ್ಮ ಹೆಸರು, ತಮ್ಮ ಕುಟುಂಬದ ಮೇಲೆ ಅಪಮಾನಗಳು ಹೆಚ್ಚಾಗಿ ಬರ್ತಿದ್ದಾವೆ. ಹೀಗಾಗಿನೇ ದೇವೇಗೌಡರು ಆಕ್ರೋಶಭರಿತವಾಗಿ ಪ್ರಜ್ವಲ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ದೇವೇಗೌಡರ ಒಂದು ಮನವಿಗಾದ್ರೂ ಸ್ಪಂದಿಸಿ ದೇಶಕ್ಕೆ ವಾಪಸ್ ಬರುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅಲ್ಟಿಮೇಟ್ ಆಗಿ ಪ್ರಜ್ವಲ್ ರೇವಣ್ಣ ಅವರು ಏನ್ ಮಾಡ್ತಾರೆ, ವಾಪಸ್ ಬರ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಈ ವ್ಯಕ್ತಿ ಏನಿದ್ದಾರೆ ಅರುಣ್, ಅವರ ತಂದೆ ಜೈಲ್ಗೆ ಹೋದಾಗ್ಲೂ ಕೂಡ ಕಾಲ್ ಮಾಡಿಲ್ಲ, ನಾನು ಇಲ್ಲಿದ್ದೇನು ಮಾಡೋದು, ಅಲ್ಲಿ ಹೋಗೋಣ ಅನ್ನೋ ಬಗ್ಗೆ ಆಲೋಚನೆ ಮಾಡಲಿಲ್ಲ. ನನ್ನ ತಾಯಿ, ಈಗ ನಾನು ಇಲ್ಲಿ ಕೂತಿದ್ದೀನಿ, ನನ್ನ ತಂದೆ ಜೈಲಿಗೆ ಹೋಗಿದ್ದಾರೆ, ನಾನು ತಾಯಿ ಮನಸ್ಥಿತಿ ಏನಿರಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಕುಟುಂಬಕ್ಕೊಂದು ಕರೆ ಮಾಡಲಿಲ್ಲ, ಸ್ಪಂದಿಸ್ಲಿಲ್ಲ. ಈಗ ಸ್ಪಂದಿಸ್ತಾರಾ, ಈಗ ರಿಯಾಕ್ಟ್ ಮಾಡ್ತಾರಾ? ಇಡೀ ಸೀನಲ್ಲಿ ದಿವ್ಯಾ, ನಿಮ್ಗೆ ರೇವಣ್ಣ ಅವರು ಕಾಣಿಸ್ಕೊಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ, ದೇವೇಗೌಡರು ಕಾಣಿಸ್ಕೊಳ್ತಾ ಇದ್ದಾರೆ, ಭವಾನಿ ಅವ್ರು ಕಾಣಿಸ್ಕೊಳ್ತಾ ಇಲ್ಲ. ಭವಾನಿ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ, ಅವ್ರು ಅದೇ ನಂಬರ್ ಇಂದ ಮಾಡ್ತಾ ಇದ್ದಾರಾ, ಬೇರೆ ನಂಬರ್ ಮಾಡ್ತಾ ಇದ್ದಾರಾ, ಇದ್ಯಾವುದು ಕೂಡ ಕ್ಲಾರಿಫಿಕೇಶನ್ ಇನ್ನೂ ಕೂಡ ಇಲ್ಲ. ಸೊ ಕಾಂಟ್ಯಾಕ್ಟ್ ಅಲ್ಲಿ ಇಲ್ದೇನೆ 27 ದಿನ ಇರಕ್ ಸಾಧ್ಯ ಆಯ್ತಾ ಗೊತ್ತಿಲ್ಲ. ಈಗ ಅದೇ ಪ್ರಶ್ನೆ ಇದೆ.